ಇವಾಗ ತಾನೇ ಫ್ಲೈಟ್ ಸಿನಿಮಾ ನೋಡ್ಕೊಂಡ್ಬಂದೆ. ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿರೋದು ಸ್ಕ್ರೀನ್ ಪ್ಲೇ. ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಅಂದ್ರೆ ಒಂದೊಂದು ಹತ್ತು ನಿಮಿಷಕ್ಕೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ವೇಲಿ ಈ ತರದ್ದು ಅಂದ್ರೆ ಫಸ್ಟ್ ಟೈಮ್ ಅಂತ ಅನ್ಬೋದು. ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸದೇ ಇಲ್ಲ. ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಬ್ರು ಅನ್ನೋದಕ್ಕಿಂತ ಆ ಪಾತ್ರಗಳ ಜೋಡಣೆ, ಅವರು ಮತ್ತೆ ಸಾಧು ಕೋಕಿಲ್ ಅವರು, ಮತ್ತೆ ಗಿರಿ, ರಂಗಾಯಣ ರಘು ಸರ್, ಮತ್ತೆ ನಮಿಕಾ ಅವರು, ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಇಡೀ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ. ತುಂಬಾ ಬ್ಯೂಟಿಫುಲ್ ಸಿನಿಮಾ. ರೀ ರೆಕಾರ್ಡಿಂಗ್ ಚೆನ್ನಾಗಿದೆ, ಸಾಂಗ್ಸ್ಗಳು ಚೆನ್ನಾಗಿದೆ. ಅಂದ್ರೆ ಇತ್ತೀಚೆಗೆ ನಾನು ನೋಡಿದಂತ ಸಿನಿಮಾಗಳಲ್ಲಿ ತುಂಬಾ ಬೆಸ್ಟ್ ಸಿನಿಮಾ ಫ್ಲೈಟ್ ಸಿನಿಮಾ. ಆಲ್ ದ ವೆರಿ ಬೆಸ್ಟ್ ಚಂದನ್ ಅಂಡ್ ಟೀಮ್ಗೆ. ಇನ್ನೊಂದಂತಂದ್ರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಇಷ್ಟೊಂದು ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಆ ಕೆಲಸನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಗುಡ್ ಲಕ್ ಚಂದನ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಚಂದನ್ ಅವರ ಮೂವಿ ಫ್ಲರ್ಟ್ ನೋಡ್ಕೊಂಡು ಬಂದಿದ್ದು. ಫಸ್ಟ್ ಹಾಫ್ ಎಲ್ಲ ಇವಾಗಿನ ರೆಲೆವೆಂಟ್ ಇಶ್ಯೂಸ್ ಇಟ್ಕೊಂಡು ಆಡಿದ್ದಾರೆ. ಸ್ವಲ್ಪ ಕಾಮಿಡಿ ಎಲ್ಲಾನು ಅದರಲ್ಲಿ ಕಾಣಕ್ಕೆ ಸಿಗುತ್ತೆ. ಸೆಕೆಂಡ್ ಹಾಫ್ ಅದ್ಭುತವಾಗಿದೆ. ಅಂದರೆ ನಾನು ಕ್ರಿಕೆಟ್ ಫೀಲ್ಡಲ್ಲಿ ಯಾವ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೋಡ್ತೀವೋ ಒಂದು ಒನ್ ಡೇ ಮ್ಯಾಚಲ್ಲಿ ಆ ಥರ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೋಡಿದೆ. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಆ್ಯಂಡ್ ಸಖತ್ ಹ್ಯಾಂಡ್ಸಮ್ ಆಗಿ ಕಂಡಿದ್ದಾರೆ ಥ್ರೂ ಔಟ್ ದ ಮೂವಿ, ಡಿಫ್ರೆಂಟ್ ಶೇಡ್ಸು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡೈರೆಕ್ಷನ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ಈ ಚಿಕ್ಕ ವಯಸ್ಸಲ್ಲೇ ಇವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನನಗಂತೂ ಭಾರಿ ಇಷ್ಟ ಆಯಿತು. ಆಮೇಲೆ ಯಂಗರ್ ಜನ್ರೇಷನ್ನು ಈ ಥರ ಮೂವೀಸ್ನ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ಬಂದು ನೋಡಿ ಇನ್ ಗುಡ್ ನಂಬರ್ಸ್. ಸಕ್ಕತ್ತಾಗಿರುತ್ತೆ. ಅಂದರೆ ಪೈಸಾ ವಸೂಲ್. ಯಾರಿಗೂ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇಟ್ಕೊಂಡೇ ಹೋಗ್ತಾರೆ ಈ ಮೂವಿ ನೋಡೋದು. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಫ್ಲರ್ಟ್ ಮೂವಿ ನೋಡ್ಕೊಂಡ್ಬಂದೆ. ನಾವು ಚಂದನ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಬ್ಬ ಯಂಗ್ ಡೈನಾಮಿಕ್ ಹೀರೋ. ಆದರೆ ಚಂದನ್ನಲ್ಲಿ ಇವತ್ತು ನೋಡಿದಂಥ ಮೂವಿನಲ್ಲಿ ಒಬ್ಬ ಆ್ಯಕ್ಟರ್ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಡೈರೆಕ್ಟರು ಆಗುವಂಥ ಎಲ್ಲ ಲಕ್ಷಣಗಳು ಈ ಮೂವಿನಲ್ಲಿದೆ. ಅವನ ಮೊದಲನೇ ಮೂವಿನೇ ಒಂದು ಏಟಿಂಗ್ ಪ್ಯಾಟರ್ನ್ ಇರ್ಬೋದು, ಸ್ಕ್ರೀನ್ ಪ್ಲೇ ತೊಗೊಂಡೋಗಿರೋ ರೀತಿ ಇರ್ಬೋದು, ಫ್ಯಾಂಟಾಸ್ಟಿಕ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫು ಆ ಟೈಟ್ಲಿಗೆ ತಕ್ಕಂಗೆ, ಫ್ಲರ್ಟ್ ಅನ್ನೋ ಒಂದು ಟೈಟ್ಲಿಗೆ ತಕ್ಕಂಗೆ ಹೀಗೆ ಮೂವಿ ತೊಗೊಂಡೋಗಿದ್ದಾರೋ, ಇಂಟರ್ವಲ್ ಪಾಯಿಂಟ್ ಆದಮೇಲೆ ಕ್ಲೈಮ್ಯಾಕ್ಸ್ವರೆಗೂ ಮೂವಿ ಹೋಗೋದೇ ಗೊತ್ತಾಗಲ್ಲ. ನಾನು ಇಂಟರ್ವಲ್ಲಲ್ಲಿ ಹೊರಗೆ ಬಂದಾಗ ಚಂದನ್ ಕೇಳ್ತಾಯಿದ್ದೆ, ಏನು ಡ್ಯೂರೇಷನ್ ಇಲ್ಲ 2 hours 28 minutes ಒಂದು 2.5 hours ಮೂವಿ ಅಂತ. ಹೇಗೆ ನನಗೆ ಧೈರ್ಯ ಬಂತು ಇವತ್ತಿನ ದಿನದಲ್ಲಿ ಎಲ್ಲವರೆಗೂ ಗಂಟೆ ಸಿನಿಮಾ ಮಾಡಿದೆಯಾ, ದೊಡ್ಡ ಹೀರೋಗಳೇ ಮಾಡಲ್ಲ ಅಂತ ಸಿನಿಮಾ ಮಾಡಿದ್ಯಾ ಅಂದಾಗ ಸಿನಿಮಾ ನೋಡಿ ಅಣ್ಣ ಅಂತಂದರು. ರಿಯಲಿ ಹ್ಯಾಟ್ಸ್ ಆಫ್. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಅವನ ಕೋ ಆರ್ಟಿಸ್ಟ್ ಇದ್ದಾರಲ್ಲ ಗಿರಿ, ಪ್ಯಾರಲಲ್ ಹೀರೋ ಆಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ರಂಗಾಯಣ ರಘು ಇರ್ಬೋದು, ಸನಿಹಾ, ಆಕೆ ಹೆಸರು ಗೊತ್ತಿಲ್ಲ, ಹೀರೋಯಿನ್, ಎಲ್ಲ ಕ್ಯಾರೆಕ್ಟರ್ಸ್ ಅಂತ ಹೆಚ್ಚು ಕ್ಯಾರೆಕ್ಟರ್ಗಳಿಲ್ಲ ಸಿನಿಮಾದಲ್ಲಿ. ಯಾವುದೇ ಫೈಟ್ ಇಲ್ಲ ಸಿನಿಮಾದಲ್ಲಿ. ಮೇಯ್ನ್ಲಿ ಇಂಥ ಒಂದು ಸಿನಿಮಾ ಡೆಫಿನೆಟ್ಲಿ ಆಡಿಯನ್ಸ್ ಬಂದು ಥಿಯೇಟರ್ ನೋಡಬೇಕು. ಸಿನಿಮಾ ಇದು OTT-ಲಾಗಲಿ, TV-ಲಾಗಲಿ, ಮೊಬೈಲಲ್ಲಾಗಲಿ ನೋಡ್ಬಾರ್ದು. ಸಿನಿಮಾ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾನೆ ನಾಯಕ ನಟ ಚಂದನ್. ಜೊತೆಗೆ ಡೈರೆಕ್ಷನ್ ಮಾಡಿದ್ದಾನೆ. ಡೈರೆಕ್ಷನ್ ಪ್ಯಾಟರ್ನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಸೆಕೆಂಡ್ ಹಾಫ್ ಅಂತೂ ಸಿನಿಮಾ ಯಾವಾಗ ಮುಗಿಯುತ್ತೆ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಎಡಿಟಿಂಗ್ ಪ್ಯಾಟರ್ನು ಮತ್ತು ಡೈರೆಕ್ಷನ್ ತೊಗೊಂಡೋಗಿದ್ದಾರೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಚಂದನ್. ನಮಸ್ಕಾರ.
ಹಾಯ್, ನಮಸ್ಕಾರ. ನಾನು ನಿಮ್ಮ ರವಿ ಮಾತಾಡ್ತಾ ಇದ್ದೀನಿ. ಸೊ ಏನು ಹೇಳೋದು ಗೊತ್ತಿಲ್ಲ, ಈ ಮೂವಿ ನೋಡಾದ್ಮೇಲೆ ಫುಲ್ ಉಪೇಂದ್ರ ಸರ್ ಆ ಜನರೇಷನ್ ಅಲ್ಲಿ ಬರೀ ಮೆದ್ಲೂರ್ಗೆ ಮಾತ್ರ ಕೈ ಹಾಕಿದ್ರು. ಇವರು ಮೆದ್ಲು ಹಾರ್ಟ್ ಎರಡಕ್ಕೂ ಕೈ ಹಾಕ್ಬಿಟ್ಟವ್ರೆ. ಅದ್ಭುತವಾದ ಡೈರೆಕ್ಷನ್. ಹ್ಯಾಟ್ಸ್ ಆಫ್ ಹಿಮ್. ಬಟ್ ಅನ್ಸಲ್ಲ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ. ಹೋಲ್ ಟೀಮ್ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಟ್ವಿಸ್ಟ್ ಬೈ ಟ್ವಿಸ್ಟ್ ಇದೆ ಮೂವಿನಲ್ಲಿ. ಈ ಥರ ಸಿನಿಮಾ ಇವಾಗ ಪ್ರೆಸೆಂಟ್ ಜನ್ರೇಷನ್ ಅಲ್ಲಿ ಆ್ಯಕ್ಚುಲಿ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ ಕೂತ್ಕೊಂಡು ನೋಡಬೇಕು. ಇದರಲ್ಲಿ ತುಂಬ ಕಲಿಯೋದಿದೆ. ಏನು ಮುಖ್ಯ ಲೈಫಲ್ಲಿ, ಏನು ತಪ್ಪುಗಳು ಮಾಡಬಾರ್ದು, ಮತ್ತು ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಪ್ರೀತಿ ಮಾಡಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಚಂದನ್ನು. ಇವನ್ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲೂ ಯಾರು ಫಸ್ಟ್ ಟೈಮ್ ಮಾಡಿದ್ದಾರೆ ಅದು ಏನು ಮಸಲ. ಸಾಧು ಸರ್ ಮತ್ತೆ ಶ್ರುತಿ ಮೇಡಮ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಇವನ್ ಅವಿನಾಶ್ ಸರ್ ಅಷ್ಟೇ, ರಂಗಾಯಣ ರಘು ಸರ್ ಅಷ್ಟೇ, ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ. ಇಂಥ ಸಿನಿಮಾ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು ಎಲ್ಲರೂ, ಅಷ್ಟೇ ಕೇಳ್ಕೊಳ್ಳೋದು. ಆಲ್ ದ ಬೆಸ್ಟ್ ಚಂದನ್. ಇನ್ನು ಈ ಥರ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಒಳ್ಳೆ ಅದ್ಭುತ ಸಿನಿಮಾ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಲೋ, ನಮಸ್ಕಾರ ಎಲ್ಲರಿಗೂ. ಆಲ್ಮೋಸ್ಟ್ ಒಂದು ವಾರ ಆಗಿದೆ ಎಲ್ಲ ಥಿಯೇಟರ್ಸಿಂದ ಆಚೆ ಹೋಗಿದೆ ಸಿನಿಮಾ. 5-6 ಶೋ ಇದೆ ಅಷ್ಟೇ. ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದರೆ, ಇಷ್ಟು ದಿನ ಹೇಳ್ತಾ ಇದ್ರು ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನಿಮಾ ಅಂತ. ಡೆಫಿನೆಟ್ಲಿ ಇಲ್ಲ. ಬಿಲ್ಡಪ್ಗಳು ಕೊಡಬೇಕು, ಫೇಕಾಗಿ ಜನನ ತುಂಬಿಸ್ಬೇಕು, ಇದೆಲ್ಲ ಇದೆ. ಒಬ್ಬೊಬ್ರು ಒಂದೊಂಥರ ಬಂದು ಆಫರ್ಗಳು ಕೊಡ್ತಾರೆ. ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ, ಇಷ್ಟು ಜನ ಕಳಿಸ್ತೀನಿ, ಹಿಂಗೆ ಫಿಲ್ ಮಾಡ್ತೀನಿ, ಬುಕ್ ಮೈ ಶೋ ಆರೆಂಜ್ ಟರ್ನ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರೇ ಬೆಲೆ ಇಲ್ಲ ಅನ್ನಿಸ್ತು. ಐ ಮೀನ್, ನೀವು ನೋಡಿ, ಒಬ್ಬ ನೆಗೆಟಿವ್, ಒಬ್ಬ ಯಾರಾದರೂ, ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದ್ದೀರ ಅಲ್ವಾ, ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದ್ದೀರಾ? ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ. ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ, ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳೋಕ್ಕೆ ಅವ್ರಿಗೆ ಪಾಪ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳಲ್ಲ. ಅವ್ರ ಕೈಲಿ ಫೋನ್ ಮಾಡಿಸಿಲ್ಲ, ಕೇಳಿದ್ದೀನಿ. ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅನ್ನಿಸ್ತು. ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ, ಅದು ಅವ್ರ ಇಷ್ಟ ಆಗಿ, ಅವ್ರ ದುಡ್ಡು, ಅವ್ರ ಸಮಯ, ಮೇಯ್ನಾಗಿ ಸಮಯ. ಯಾರು 2.5-3 ಗಂಟೆ ಕೊಟ್ಟು ಸಿನಿಮಾ ನೋಡ್ತಾರೆ, ಮನೇಲೇ ನೋಡ್ಬೋದು. ಸಿನಿಮಾ ಹೇಗೆ ಮಾಡೋದು ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಅದನ್ನು ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ. ತುಂಬ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದು. ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಗೊತ್ತಿಲ್ಲ, ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು, ಒಂದು ಒಳ್ಳೆ ರಿಪೋರ್ಟ್ ಬಂದಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ. ಬಟ್ ಇಟ್ಸ್ ನಾಟ್. ನನಗೆ ಏನಾಗಿದೆ, ಹೇಗೆ ಇನ್ವೈಟ್ ಮಾಡಬೇಕು ಜನ ಗೊತ್ತಿಲ್ಲ. ಎಲ್ಲ ರೀತಿ ಪಬ್ಲಿಸಿಟಿ. ಸುದೀಪ್ ಸರ್ ಹೇಳಿದ್ದಾರೆ, ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು. ಸುದೀಪ್ ಸರ್ ಕೂಡ ಹೇಳಿದ್ಮೇಲೂ ಬರಲ್ಲ ಅಂದರೆ ನನ್ನ ಮಾತು ಎಲ್ಲಿ ಕೇಳ್ತಾರೆ? ಹಾಗಾದ್ರೆ ಅರ್ಥ ಆಗ್ತಿದೆಯಾ? ನಾಳೆ OTT ಬರುತ್ತೆ ಅಂದರೆ ಮುಂದೊಂದು ದಿನ, ಅವತ್ತು ನೋಡ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ಜನನ ಥಿಯೇಟ್ರಿಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ. ಏನೇನು ಪಬ್ಲಿಸಿಟಿ ಮಾಡೋದು, ಎಷ್ಟೇ ಪುಷ್ ಮಾಡೋದು, ರೀಚ್ ಆಗಿಲ್ಲ. ರೀಚ್ ಆದ್ರೂ ಇವನೇನೋ ಸಿನಿಮಾ ಮಾಡಿದ್ದಾನೆ ಅನ್ನೋ ತಾತ್ಸಾರ ಇರ್ಬೋದು, ಅಥವಾ ಇವನ್ ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು. ಬಟ್ ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ, ನನ್ನನ್ನು ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಬೇರೆ ಸಿನಿಮಾಗಳನ್ನ ತುಂಬ ಹೊಳುತ್ತಾರೆ. ನಾನು ಈ ಥರ ಸ್ಕ್ರೀನ್ ಪ್ಲೇ ಮಾಡಬೇಕು, ಒಂದು ಸಖತ್ತಾಗಿರೋ ಕತೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂಥ ಇದು. ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್. ಐ ಫೇಲ್ಡ್ ಆಗಿ. ಸೀರಿಯಲ್ಸ್ ಈಸಿಯಾಗಿತ್ತು.
ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಗೊತ್ತಿಲ್ಲ ಅಂದ್ರೆ ದೊಡ್ಡ ಪ್ರಾಜೆಕ್ಟ್ ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ವಿ. ಈಗ ಸಿನಿಮಾ ನೋಡಿದವರು ಹೋಗಿ ಇನ್ನೊಬ್ಬರನ್ನ ಕಳಿಸಲ್ಲ ಅಂದ್ರೆ ಆಗಲ್ಲ. ಪ್ರತಿಯೊಬ್ಬರು ಫೋನ್ ಮಾಡ್ಕೊಂಡು ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದ್ರೆ ಭಾರಿ ಕಷ್ಟ ಆಗುತ್ತೆ. ಎಲ್ಲರೂ ಯಾವ್ದಾದ್ರು ರೀತಿ ಸಿನಿಮಾ ನೋಡಿ ಬೈಕೊಂಡು ಬಂದಿರೋರು ಇದ್ದಾರೆ. ತುಂಬಾ ಜನ ಫಸ್ಟ್ ಹೋಗಿರುವಂತ ಸಿನಿಮಾಗಳು ಐ ಥಿಂಕ್ ಜನಕ್ಕೆ ಕಪಾಲಕ್ಕೆ ಹೊಡೆದು ಕಳಿಸುವಂತ ಕಂಟೆಂಟ್ ಇಂದ ಜನ ಬೇಸತ್ತು ಹೋಗಿದ್ದಾರೆ ಅನ್ಸುತ್ತೆ. ಅಂದ್ರೆ ಬರಬೇಡಿ ಥಿಯೇಟರ್ಗೆ ಅನ್ನೋ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನಿಮಾಗಳು ಇದೆ. ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ. ಕಷ್ಟ. ಒಬ್ಬ ಇಂಜಿನಿಯರ್ ಆಗಿ 4 ವರ್ಷ MNC ಕಂಪ್ನಿ ಮಾಡಿ ಬಿಟ್ಟು ಆಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸು ಇಟ್ಕೊಂಡು ಬಂದಿದ್ದೀವಿ. ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದ್ರೆ ನನಗೆ ಬೇರೆಯವರಿಂದ ನನಗೆ ರಿಪೋರ್ಟ್ ಬೇಕಿತ್ತು. ಬರೀ ಮೀಡಿಯಾ ಪ್ರೆಸ್ ಅಲ್ಲ, ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗ್ಲಿ ಪ್ರೆಸ್ ಅವ್ರಿಗಾಗಲಿ ನಾನು ₹1 ಎಲ್ಲೂ ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು ಪಬ್ಲಿಸಿಟಿ. ಆದರೂ ಒಳ್ಳೆ ರಿಪೋರ್ಟ್ ಮಾಡಿದೆ. ನೀವು ಯೂಟ್ಯೂಬರ್ಸ್ ಯು ಹ್ಯಾವ್ ಗಿವನ್ ಗುಡ್ ರಿಪೋರ್ಟ್ಸ್. ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ? ನಾವು ಇನ್ನೇನು ನಂಬಿಸ್ಬೇಕು? ಹಾಗಿದ್ರೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ, ಥಿಯೇಟ್ರ್ ಸಕ್ಕತ್ತಾಗಿ ಜನ ನಗ್ತಾ ಇದಾರೆ ಅಂತೆಲ್ಲ ಇದು ಮಾಡಬೇಕಾಗಿದೆ ಅಲ್ವಮ್ಮ? ತುಂಬ ಹಂಬಲ್ 3-4 ವರ್ಷದಿಂದ ತುಂಬ ಹಂಬಲ್ ಆಗಿದ್ದೀನಿ. ಐ ಥಿಂಕ್ ಅದು ವರ್ಕ್ ಆಗಲ್ಲ. ಏನು ಶ್ರೀ? ಹಂಬಲ್ನೆಸ್ ವರ್ಕ್ ಆಗಲ್ಲಮ್ಮ. ನಾ ಮುಂಚೆ ಹೇಗಿದ್ದು ಅದೇ ಕರೆಕ್ಟ್ ಆಗಿದೆ, ಹಾಗೆ ಇರ್ತೀನಿ. ಥ್ಯಾಂಕ್ ಯು ಅವ್ರಿಗೆ. ನಾನೇ ಅಂದ್ರೆ ನಾನೇ ಹೇಳ್ಬೇಕಾ, ನೀವೇನಾರು ಕೇಳ್ತೀರಾ? ನಿಜವಾಗ್ಲೂ ಆಫ್ಟರ್ ಬಿಗ್ ಬಾಸ್ ಫಸ್ಟ್ ಮೂವಿ ಫ್ಲರ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಸ್ಟೋರಿ. ಎಲ್ಲಾ ಮೂವಿ ನಾನು ಒಂದೇ ತರ ನಾವು ಸ್ಟೋರಿ ನೋಡ್ತಾ ಇದ್ವಿ, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಫ್ಲರ್ಟ್. ಇದನ್ನೇನೋ ಸುಮ್ಮನೆ ಸಿನಿಮಾ ಬಂದು ನೋಡ್ದೆ ರಿವ್ಯೂ ಚೆನ್ನಾಗೇ ಹೇಳ್ಬೇಕು ಅಂತ ನಾ ಹೇಳ್ತಿಲ್ಲ, ಮನ್ಸಿಂದ ಹೇಳ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸ್ಟೋರಿ. ಎಲ್ಲೂ 1 ಸೆಕೆಂಡ್ ಕೂಡ ನಂಗೆ ಬೋರ್ ಆಗಿಲ್ಲ. ಫಸ್ಟ್ ಸ್ಟೋರಿ ಇಷ್ಟ ಆಯ್ತು, ಅದಾದ್ಮೇಲೆ ಚಂದನ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. 2 ಶೇಡ್ ಅಲ್ಲೂ ಸಕ್ಕತ್ತಾಗಿ ಮಾಡಿದ್ದಾರೆ. ಮತ್ತೆ ಆ ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಹಾಫು ಡಬಲ್ ಚೆನ್ನಾಗಿದೆ. ಅದಾದ್ಮೇಲೆ ಸಾಧು ಸರ್ ಮತ್ತೆ ಶ್ರುತಿ ಮ್ಯಾಮ್ ಕಾಮಿಡಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ಲೂ 1 ಸೆಕೆಂಡ್ ಬೋರ್ ಆಗಲ್ಲ, ಕ್ಯೂರಿಯಾಸಿಟಿ ಇರುತ್ತೆ, ಅಯ್ಯೋ ಹಿಂಗಿದ್ಯಾ ನೆಕ್ಸ್ಟ್ ಅನ್ನೋ ತರ ಮೂವಿ. ಪ್ರತಿಯೊಬ್ರು ಮನೆಯವರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತಹ ಸಿನಿಮಾ. ಚಂದನ್ ಅವರು ಅಷ್ಟೇ. ಅಂದ್ರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕಷ್ಟ ಹಾಗೆ ಹೀಗೆ ಅಂತೀವಿ. ನಿಜವಾಗ್ಲೂ ತುಂಬಾ ಚೇಂಜ್ ಅವ್ರ ಆಕ್ಟಿಂಗ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಿಕ್ಕಾಬಳೆ ಚೇಂಜಸ್ ನನಗೆ ಕಾಣಿಸ್ತು. ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ದೊಡ್ಡ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯ್ತು. ಮತ್ತೆ ಅವ್ರದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯ್ತು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಚಂದನ್ ಮಾಡ್ತಾರೆ, ಇಷ್ಟೊಂದು ಟ್ಯಾಲೆಂಟೆಡ್ ಅನ್ನೋ ತರ ಫೀಲ್ ಆಯ್ತು. ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದ್ ಕಡೆ ನಾವು ಎಮೋಷನಲ್ ಆಗ್ತಾ ಇರ್ತೀವಿ, ಆಮೇಲೆ ಟ್ವಿಸ್ಟ್ ಸಿಗುತ್ತೆ, ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಲವ್ ಇದೆ, ಟ್ವಿಸ್ಟ್ ಇದೆ. ಸೊ ಎಲ್ಲ ಇದೆ ಸಿನಿಮಾದಲ್ಲಿ. ಆಫ್ಟರ್ ಬಿಗ್ ಬಾಸ್ ಒಂದು ಒಳ್ಳೆ ಸಿನಿಮಾ ನೋಡಿದ ಖುಷಿ ಇದೆ. ಸೊ ಎಲ್ಲರೂ ಫ್ಲರ್ಟ್ ಮೂವಿಗೆ ಸಪೋರ್ಟ್ ಮಾಡಿ. ನಾನಂತೂ ನನ್ನ ಎಲ್ಲ ಫ್ರೆಂಡ್ಸ್ಗೂ ಹೇಳ್ತೀನಿ ಮೂವಿ ಹೋಗಿ ನೋಡಿ ಅಂತ. ಸೊ ನೀವು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದಾಗ, ಎಲ್ಲರೂ ಸಪೋರ್ಟ್ ಮಾಡಿದಾಗ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ. ಅವ್ರು ಹೇಳ್ತಾ ಇದ್ರು 2019 ಈ ಸಿನಿಮಾಗೆ ತಯಾರಿ ಮಾಡಿದ್ದೀವಿ ಅಂತ. ಅಂದರೆ ಅಷ್ಟು ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಎಡಿಟಿಂಗಿಗೆ ಸುದೀಪ್ ಸರ್ ಕೂಡ ಕೂತಿದ್ರು ಅಂತ ಗೊತ್ತಾಯಿತು. ಸಕ್ಕತ್ತಾಗಿದೆ. ಮತ್ತು ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಸರ್ ಕೂಡ. ಆ ಸಾಂಗ್ ಹಾಡಿರೋದು ಅದು ಕೂಡ ಬಂದು ಹೋಗುತ್ತೆ ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಯಿತು. ಆಫ್ಟರ್ ಬಿಗ್ ಬಾಸ್ ಒಳ್ಳೆ ಮೂವಿ. ಥ್ಯಾಂಕ್ ಯು.